ಈಗ ಬಂದಿದ್ದು ಹಾಸನೂರಿಂದ ಈ ರೋಡು ಹಾಸನೂರಿಗೆ ಹೋಗುತ್ತೆ. ಹೀಗೆ ಹೋದರೆ ದಿಂಬಮ್ ಘಾಟಿಗೆ ಹೋಗುತ್ತೆ. ಇಲ್ಲಿ ಮಧ್ಯ ಒಂದು ಕೊಳ್ಳೇಗಾಲ ಮೈಸೂರು ಪಿರಿವು ಅಂತ ಇದೊಂದು ಕ್ರಾಸು. ಈಗ ಹೋದರೆ ಕೊಳ್ಳೇಗಾಲಕ್ಕೆ ಹೋಗುತ್ತೆ. ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗನ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿದರೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ. ಕಲಾ ಮಾಧ್ಯಮದಲ್ಲಿ ಈ ಒಂದು ಜಾಗನ ತೋರಿಸಿದ್ರು. ನಾಗೇಶ್ ಸರು ಮತ್ತು ಪರಮೇಶ್ವರ್ ಸರು ಈ ಜಾಗನ ತೋರಿಸಿದ್ರು. ಅದೇ ಜಾಗ ಇದು, ಮೈಸೂರು ಪಿರಿವು ಅಂತ ಇದಕ್ಕೆ ಹೆಸರು. ಕೊಳ್ಳೇಗಾಲಕ್ಕೆ ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಲ್ಲಿ ಅವರು ವೀಡಿಯೋ ಮಾಡಬೇಕಾದ್ರೆ ಲಾರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇದೇ ಜಾಗದಲ್ಲಿ ಕೂತಿದ್ದು ಇಲ್ಲೇ ಊಟ ಮಾಡ್ತಾ ಇರ್ತಾರೆ. ಇಲ್ಲಿ ನಾಗೇಶ್ ಸರು ಒಂದು ಮಾತು ಹೇಳ್ತಾರೆ. ಇಲ್ಲಿ ಬಿದಿರು ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಬಿದಿರು ಕಾಣ್ತಾ ಇದೆ. ವೀರಪ್ಪನು ಕಾಡಲ್ಲಿದ್ದಾಗ ಅವನಿಗೆ ಒಂದು ಅಭ್ಯಾಸ ಇತ್ತು, ಈ ಬೊಂಬನ್ನು ಕೊಳಲು ಟೈಪು ಮಾಡ್ಕೊಂಡು ಊದೋದು. ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದಾಗ ಕಾಡಲ್ಲಿ ಕೊಳಲು ಮಾಡ್ಕೊಂಡು ಊದಕ್ಕೆ ಊದ್ತಾ ಇರ್ತಾನೆ. ಅದು ಮೊದಲು ಅಣ್ಣವರಿಗೆ ಅಷ್ಟೊಂದು ಏನೂ ಅನಿಸಿರ್ತಾ ಇರಲಿಲ್ಲ. ಚೆನ್ನಾಗಿ ಓದ್ತಾ ಇದೆಯಾ ಅಂತ ಹೇಳ್ತಾರೆ. ಇದನ್ನು ಒಂದು ವೀರಪ್ಪನ ಬಗ್ಗೆ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಸೀನನ್ನು ತೋರಿಸಿದ್ದಾರೆ. ಈ ಒಂದು ಸೀನು ಅಂತಂದರೆ ಆ ಕೊಳಲು ಊದುವಂಥ ಒಂದು ಸೀನನ್ನು ತೋರಿಸಿದ್ದಾರೆ. ಅದು ಆಮೇಲೆ ಅಣ್ಣವರಿಗೆ ತುಂಬ ಒಂಥರ ಕಿರಿಕಿರಿ ಉಂಟು ಮಾಡುತ್ತೆ. ಅದಕ್ಕೆ ಅವರು ತುಂಬ ಬೇಸರವನ್ನು ಮಾಡಿ ಕಡೆಗೊಂದು ಸತಿ ವೀರಪ್ಪನಿಗೆ ಹೇಳೇ ಬಿಡ್ತಾರೆ, ಇದೇನಿದು ಕೊಳಲು ನಿಲ್ಲಿಸೋ, ನನಗೆ ಹಿಂಸೆ ಆಗ್ತಾಯಿದೆ ಅಂತೇಳಿ. ಅಲ್ಲಿವರೆಗೂ ವೀರಪ್ಪನು ಅಣ್ಣವರಿಗೂ ಇದು ಖುಷಿ ಕೊಡುತ್ತೆ ಅಂತಲೇ ತಿಳ್ಕೊಂಡಿರ್ತಾನೆ. ಇದು ಈ ಜಾಗದಲ್ಲಿ ಆ ಒಂದು ಇದನ್ನು ನಾಗೇಶ್ ಸರು ಕಲಾ ಮಾಧ್ಯಮದಲ್ಲಿ ಹೇಳಿರುವಂಥ ಜಾಗ ಇದು ಕೊಳ್ಳೇಗಾಲ ಮೈಸೂರು ಪಿರಿವು ಅಂತ ಇದೆ. ಈ ಜಾಗಕ್ಕೆ ಹೇಳ್ತಾರೆ, ಅಂದರೆ ತಿರುವು ಅಂತೇಳಿ. ಇಲ್ಲಿ ನೋಡಿ, ಗೌರ್ಮೆಂಟ್ ಬಸ್ಸು, ತಮಿಳ್ನಾಡು ಗೌರ್ಮೆಂಟ್ ಬಸ್ ಬಂತು, ಸತ್ಯಮಂಗಲದಿಂದ ಬಂದಿದ್ದು ತಾಳ್ವಾಡಿಗೆ ಹೋಗುತ್ತಿದೆ. ಥ್ಯಾಂಕ್ ಯು.